ಹೈರ ಹೈರ ಹೈರಬ್ಬ ಹೈರ ಹೈರ ಹೈರಬ್ಬ 50 kg ತಾಜ್ ಮಹಲ್ ನಾಕ 90ರ ದಶಕದಲ್ಲಿ ತಮಿಳು ಚಿತ್ರರಂಗದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಪ್ರಶಾಂತ್ ತ್ಯಾಗರಾಜನ್. ಈ ನಟನ ಹಳೆ ರೊಮ್ಯಾಂಟಿಕ್ ಸಾಂಗ್ಸ್ ಈಗಿನ ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇವೆ. ನೀವು ಖಂಡಿತವಾಗ್ಲೂ ಈ ಹಾಡುಗಳನ್ನ ಕೇಳಿರ್ತೀರಾ, ಯಾಕಂದ್ರೆ ಅವುಗಳ ಮ್ಯೂಸಿಕ್ ಕ್ವಾಲಿಟಿ ಮತ್ತೆ ಅವರ ಡ್ಯಾನ್ಸ್ ಸ್ಟೆಪ್ಸ್ ಇವತ್ತಿನ ಜನರನ್ನ ಸೆಳೀತಾ ಇವೆ. ಇವರ ಹಳೆ ಸಿನಿಮಾಗಳ ಎವರ್ಗ್ರೀನ್ ಹಾಡುಗಳಾದ ಕಾದಲ್ ಕಡಿತಂ, ಹೈರ ಹೈರ ಹೈರಬ್ಬ, ಅನ್ಬೆ ಅನ್ಬೆ ಈಗಿನ ಯೂತ್ಸ್ಗೆ ತುಂಬಾ ಇಷ್ಟ ಆಗ್ತಿದೆ. ಈ ಹಾಡುಗಳು ರಿಲೀಸ್ ಆದಾಗ ಎಷ್ಟು ಹಿಟ್ ಆಗಿತ್ತೋ ಇವತ್ತು ರೀಲ್ಸ್ ಪ್ರಪಂಚದಲ್ಲಿ ಅಷ್ಟೇ ಜೋರಾಗಿ ಟ್ರೆಂಡ್ ಆಗ್ತಿವೆ. ಜನರು ಇವರ ಹಳೆ ಸಿನಿಮಾಗಳ ಕ್ಲಿಪ್ಸ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಶೇರ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪ್ರಶಾಂತ್ ಅವರ ಹಳೆ ಪಾಪ್ಯುಲಾರಿಟಿ ಮತ್ತೆ ವಾಪಸ್ ಬರ್ತಾ ಇರೋದು ನಿಜಕ್ಕೂ ಒಂದು ಅದ್ಭುತವಾದ ಸಂಗತಿ ಅಂತಾನೆ ಹೇಳ್ಬೋದು. ಹಳೆ ಕಾಲದ ಆ ಅದ್ಭುತ ಮ್ಯೂಸಿಕ್ ಪ್ರಶಾಂತ್ ಅವರನ್ನ ಇವತ್ತಿನ ಜನರೇಷನ್ಗೆ ತುಂಬಾ ಹತ್ರ ಮಾಡ್ತಾ ಇದೆ. ಸಿನಿಮಾ ಜಗತ್ತಲ್ಲಿ ಎಷ್ಟೇ ಹೊಸ ಸ್ಟಾರ್ಸ್ ಬಂದರೂ ಕೂಡ ಪ್ರಶಾಂತ್ ಅವರ ಆ ರೊಮ್ಯಾಂಟಿಕ್ ಸ್ಟೈಲ್ ಮತ್ತೆ ಚಾರ್ಮ್ ಇವತ್ತಿಗೂ ಯಾರಿಗೂ ಮ್ಯಾಚ್ ಮಾಡೋಕೆ ಸಾಧ್ಯನೇ ಇಲ್ಲ. ಸೋಷಿಯಲ್ ಮೀಡಿಯಾ ಪವರ್ ಎಂತದ್ದು ಅಂದ್ರೆ ಮರೆತು ಹೋಗಿದ್ದ ಒಬ್ಬ ಅದ್ಭುತ ನಟನನ್ನ ಮತ್ತೆ ಮುಂಚೂಣಿಗೆ ತಂದು ನಿಲ್ಲಿಸಿದೆ. ಈ ಹಾಡುಗಳ ಕ್ರೇಜ್ ನೋಡಿದ್ರೆ ಪ್ರಶಾಂತ್ ಅವರ ಸಿನಿಮಾ ಜರ್ನಿಯಲ್ಲಿ ಎಂತ ಸುವರ್ಣ ಕಾಲ ಇತ್ತು ಅನ್ನೋದು ನಮ್ಗೆ ನೆನಪಾಗುತ್ತೆ. ಸ್ನೇಹಿತರೆ, ಪ್ರಶಾಂತ್ ಅವರ ಸಿನಿಮಾ ಜರ್ನಿ ಶುರುವಾಗಿದ್ದು ತುಂಬಾ ಚಿಕ್ಕ ವಯಸ್ಸಿನಲ್ಲೇ. 17 ವರ್ಷ ವಯಸ್ಸಿದ್ದಾಗ ಇವರು ತಮಿಳು ಚಿತ್ರರಂಗಕ್ಕೆ ಹೀರೋ ಆಗಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ಇವರ ಮೊದಲ ಸಿನಿಮಾ ವೈಗಾಸಿ ಪರಂತಾಚು ಬಾಕ್ಸ್ ಆಫೀಸ್ ನಲ್ಲಿ ಸಖತ್ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಆ ಕಾಲದಲ್ಲೇ ಇವರ ಲುಕ್ಸ್ ಮತ್ತೆ ಕ್ಯೂಟ್ ಆಕ್ಟಿಂಗ್ ನೋಡಿ ತಮಿಳು ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ರು. ಕೇವಲ ತಮಿಳು ಮಾತ್ರ ಅಲ್ಲದೆ ಮಲಯಾಳಂ ಮತ್ತೆ ತೆಲುಗು ಸಿನಿಮಾಗಳಲ್ಲೂ ಆಕ್ಟಿಂಗ್ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ರು. ಪ್ರಖ್ಯಾತ ಡೈರೆಕ್ಟರ್ ಮಣಿರತ್ನಂ ಅವರ ತಿರುಡಾ ತಿರುಡಾ ಸಿನಿಮಾದಲ್ಲಿ ಪ್ರಶಾಂತ್ ಮಾಡಿದ ಆಕ್ಟಿಂಗ್ ಅವರ ಕರಿಯರ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ಈ ಸಿನಿಮಾದಲ್ಲಿನ ಆಕ್ಷನ್ ಸೀನ್ಸ್ ಮತ್ತೆ ಕಾಮಿಡಿ ಟೈಮಿಂಗ್ ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಇವರ ತಂದೆ ತ್ಯಾಗರಾಜನ್ ಕೂಡ ಚಿತ್ರರಂಗದಲ್ಲೇ ಇದ್ದಿದ್ರಿಂದ ಪ್ರಶಾಂತ್ಗೆ ಸಿನಿಮಾದ ಪ್ರತಿಯೊಂದು ವಿಚಾರವೂ ಚೆನ್ನಾಗಿ ಗೊತ್ತಿತ್ತು. ಆನಂತರ ಬಂದ ಆನಳಗನ್ ಸಿನಿಮಾದಲ್ಲಿ ಇವರು ಲೇಡಿ ಗೆಟಪ್ ಹಾಕಿ ಎಲ್ಲರನ್ನೂ ಆಶ್ಚರ್ಯಪಡಿಸಿದ್ರು. ಆ ಕಾಮಿಡಿ ಟ್ರ್ಯಾಕ್ ಇವತ್ತಿಗೂ ತಮಿಳು ಜನಪ್ರಿಯ ಕಾಮಿಡಿಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಪ್ರಶಾಂತ್ ಅವರು ಡ್ಯಾನ್ಸ್ ಮತ್ತೆ ಫೈಟ್ಸ್ ಎರಡರಲ್ಲೂ ಸಖತ್ ಟ್ಯಾಲೆಂಟ್ ಹೊಂದಿದ್ರಿಂದ ಅಂದಿನ ಕಾಲದ ಡೈರೆಕ್ಟರ್ಸ್ಗೆ ಇವರೇ ಮೊದಲ ಚಾಯ್ಸ್ ಆಗಿದ್ರು. ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಇವರ ಚಾಕ್ಲೇಟ್ ಬಾಯ್ ಇಮೇಜ್ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇತ್ತು. ಚಿತ್ರರಂಗಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಪ್ರಶಾಂತ್ ದೊಡ್ಡ ಸ್ಟಾರ್ ಪಟ್ಟದ ಕಡೆಗೆ ವೇಗವಾಗಿ ಹೆಜ್ಜೆ ಇಡಲಾರಂಭಿಸಿದ್ರು. ಇವರ ಯಶಸ್ಸು ನೋಡಿ ಅಂದಿನ ಸ್ಟಾರ್ ನಟರು ಕೂಡ ಒಂದು ಕ್ಷಣ ಆಶ್ಚರ್ಯಪಟ್ಟು ನೋಡುವಂತಾಗಿತ್ತು. ಇವರ ಪ್ರತಿ ಸಿನಿಮಾ ಕೂಡ ಪ್ರೇಕ್ಷಕರಿಗೆ ಒಂದು ಅದ್ಭುತ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ತರ ಸಿಗ್ತಾ ಇತ್ತು. ಸ್ನೇಹಿತರೆ, ಪ್ರಶಾಂತ್ ಅವರ ಕರಿಯರ್ ನಲ್ಲಿ ಅತ್ಯಂತ ದೊಡ್ಡ ಮೈಲಿಗಲ್ಲು ಅಂದ್ರೆ ಅದು ಖಂಡಿತವಾಗಿಯೂ ಜೀನ್ಸ್ ಸಿನಿಮಾ. ಸ್ಟಾರ್ ಡೈರೆಕ್ಟರ್ ಶಂಕರ್ ನಿರ್ದೇಶನದ ಈ ಸಿನಿಮಾ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಅತ್ಯಂತ ದುಬಾರಿ ಬಜೆಟ್ ಸಿನಿಮಾ ಆಗಿತ್ತು. ಈ ಸಿನಿಮಾದಲ್ಲಿ ಪ್ರಶಾಂತ್ ಅವರಿಗೆ ಜೋಡಿಯಾಗಿ ವಿಶ್ವಸುಂದರಿ ಐಶ್ವರ್ಯ ರೈ ನಟಿಸಿದ್ರು. ಪ್ರಶಾಂತ್ ಈ ಚಿತ್ರದಲ್ಲಿ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿದ್ರು. AR ರೆಹಮಾನ್ ಮ್ಯೂಸಿಕ್ ಈ ಸಿನಿಮಾದ ಹಾಡುಗಳನ್ನ ಎವರ್ಗ್ರೀನ್ ಹಿಟ್ಸ್ ಆಗಿ ಮಾಡಿತ್ತು. ಜೀನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಪ್ರಶಾಂತ್ಗೆ ಓವರ್ ನೈಟ್ ಸ್ಟಾರ್ಡಮ್ ತಂದ್ಕೊಟ್ಟಿತ್ತು. ಈ ಸಿನಿಮಾದ ಸಕ್ಸಸ್ ನಂತರ ಪ್ರಶಾಂತ್ ಅವರನ್ನ ಚಿತ್ರರಂಗದಲ್ಲಿ ಟಾಪ್ ಸ್ಟಾರ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ತಮಿಳುನಾಡು ಮಾತ್ರ ಅಲ್ಲದೆ ಇಡೀ ಸೌತ್ ಇಂಡಿಯಾದಲ್ಲಿ ಇವರಿಗೆ ವಿಪರೀತವಾದ ಫ್ಯಾನ್ ಫಾಲೋಯಿಂಗ್ ಬೆಳೀತು. ಆ ಟೈಮಲ್ಲಿ ಇವರ ಜನಪ್ರಿಯತೆ ಎಷ್ಟಿತ್ತಂದ್ರೆ ಅಂದಿನ ಯುವ ನಟರಾದ ವಿಜಯ್ ಮತ್ತೆ ಅಜಿತ್ ಅವರಿಗಿಂತ ಪ್ರಶಾಂತ್ ಮಾರ್ಕೆಟ್ ತುಂಬಾ ದೊಡ್ಡದಾಗಿತ್ತು. ಸಾಲು ಸಾಲು ರೊಮ್ಯಾಂಟಿಕ್ ಹಿಟ್ಸ್ ನೀಡ್ತಾ ಪ್ರಶಾಂತ್ ಯುವತಿಯರ ಪಾಲಿನ ಡ್ರೀಮ್ ಬಾಯ್ ಆಗಿ ಮಿಂಚಿದ್ರು. ವಿದೇಶಗಳಲ್ಲೂ ಇವರ ಹೆಸರಿನಲ್ಲಿ ಪ್ರಶಾಂತ್ ಸ್ಟಾರ್ ನೈಟ್ ಅನ್ನೋ ಬೃಹತ್ ಸ್ಟೇಜ್ ಶೋಗಳನ್ನ ನಡೆಸ್ತಾ ಇದ್ರು. ಇವರ ಕಾಲ್ ಶೀಟ್ಗಾಗಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಕ್ಯೂನಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪ್ರಶಾಂತ್ ಮುಟ್ಟಿದ್ದೆಲ್ಲ ಚಿನ್ನ ಹಾಕಿದ್ದ ಆ ದಿನಗಳು ನಿಜಕ್ಕೂ ಅವರ ಕರಿಯರ್ನ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಡೈರೆಕ್ಟರ್ಗೂ ಪ್ರಶಾಂತ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರ್ತಾ ಇತ್ತು. ಪ್ರಶಾಂತ್ ಅವರ ಮ್ಯಾನರಿಸಮ್ ಮತ್ತೆ ಹೇರ್ ಸ್ಟೈಲ್ ಅಂದಿನ ಯುವಕರಿಗೆ ದೊಡ್ಡ ಫ್ಯಾಷನ್ ಟ್ರೆಂಡ್ ಆಗಿ ಬದಲಾಗಿತ್ತು. ಸ್ನೇಹಿತರೆ, ಯಶಸ್ಸಿನ ಉತ್ತುಂಗದಲ್ಲಿದ್ದ ಪ್ರಶಾಂತ್ ಕರಿಯರ್ನಲ್ಲಿ 2000 ದಶಕದ ನಂತರ ಕೆಲವು ಬದಲಾವಣೆಗಳು ಶುರುವಾದವು.
ಚಿತ್ರರಂಗದಲ್ಲಿ ಆಕ್ಷನ್ ಸಿನಿಮಾಗಳ ಟ್ರೆಂಡ್ ಶುರುವಾದಾಗ ಪ್ರಶಾಂತ್ ಸೂಕ್ತ ಕಥೆಗಳನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ರು. ಅವರು ಮಾಡಿದ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸತತವಾಗಿ ಸೋಲನ್ನ ಕಾಣೋದಕ್ಕೆ ಶುರು ಮಾಡಿದ್ವು. ಕೇವಲ ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗದೆ ಹೊಸ ರೀತಿಯ ಕಥೆಗಳನ್ನ ಪ್ರಯೋಗ ಮಾಡಬೇಕಾಗಿತ್ತು. ಆದ್ರೆ ಇವರು ತಮ್ಮ ಹಳೆ ಶೈಲಿಯ ಸಿನಿಮಾಗಳನ್ನೇ ಮುಂದುವರಿಸಿದ್ರಿಂದ ಪ್ರೇಕ್ಷಕರಿಗೆ ಕಂಟೆಂಟ್ ಬೋರ್ ಅನ್ಸೋದಕ್ಕೆ ಶುರುವಾಯಿತು. ಇದೇ ಟೈಮಲ್ಲಿ ಚಿತ್ರರಂಗದಲ್ಲಿ ಕಥೆಗಳ ಆಯ್ಕೆಯಲ್ಲಿ ವಿಜಯ್ ಮತ್ತೆ ಅಜಿತ್ ಅವರು ಸಖತ್ ಕಾಂಪಿಟೇಷನ್ ಕೊಡ್ತಾ ಮುಂದೆ ಹೋದ್ರು. ಪ್ರಶಾಂತ್ ಅವರ ತಂದೆ ತ್ಯಾಗರಾಜನ್ ಸಿನಿಮಾಗಳ ನಿರ್ಧಾರಗಳಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಮಾತುಗಳು ಗಟ್ಟಿಯಾಗಿ ಕೇಳಿಬಂದ್ವು. ಕೆಲವು ದೊಡ್ಡ ಸಿನಿಮಾಗಳ ಆಫರ್ ಬಂದಾಗ ಬೇರೆ ಹೀರೋಯಿನ್ ಬೇಕು ಅಂತ ಹಠ ಹಿಡಿದು ಆ ಪ್ರಾಜೆಕ್ಟ್ಗಳನ್ನ ಕೈಬಿಟ್ಟ ಉದಾಹರಣೆಗಳು ಇವೆ. ಉದಾಹರಣೆಗೆ ಕಂಡುಕೊಂಡೇನ್ ಸಿನಿಮಾದಲ್ಲಿ ಅಜಿತ್ ಮಾಡಿದ ಪಾತ್ರ ಮೊದಲು ಪ್ರಶಾಂತ್ಗೆ ಹೋಗಿತ್ತು. ಆದ್ರೆ ಪ್ರಶಾಂತ್ ಅವರು ನನಗೆ ಜೋಡಿಯಾಗಿ ಐಶ್ವರ್ಯ ರೈ ಅವರೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಕಾರಣದಿಂದಾಗಿ ಆ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ದು ದೊಡ್ಡ ನಷ್ಟವಾಯಿತು. ಈ ತರ ತಪ್ಪು ನಿರ್ಧಾರಗಳು ಮತ್ತೆ ಕಥೆಗಳ ಮಿಸ್ ಕ್ಯಾಲ್ಕುಲೇಷನ್ ಅವರ ಮಾರ್ಕೆಟ್ ಅನ್ನ ನಿಧಾನವಾಗಿ ಕುಸಿಯುವಂತೆ ಮಾಡಿತ್ತು. ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಬದಲಾಗದ ನಟರು ಚಿತ್ರರಂಗದಲ್ಲಿ ಹಿಂದೆ ಬೀಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆದಾಗ ಪ್ರಶಾಂತ್ ಅವರ ಸ್ಟಾರ್ ಪಟ್ಟಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಸ್ನೇಹಿತರೆ, ಕೇವಲ ಸಿನಿಮಾ ನಿರ್ಧಾರಗಳು ಮಾತ್ರ ಅಲ್ಲದೆ ಪ್ರಶಾಂತ್ ಅವರ ವೈಯಕ್ತಿಕ ಜೀವನದಲ್ಲೂ ಕೆಲವು ದೊಡ್ಡ ಬಿರುಗಾಳಿಗಳು ಎದ್ದಿದ್ವು. ಅವರ ವೈವಾಹಿಕ ಜೀವನದಲ್ಲಿ ಉಂಟಾದ ಕಹಿ ಘಟನೆಗಳು ಮತ್ತೆ ಕಾನೂನಿನ ಹೋರಾಟಗಳು ಅವರ ಮಾನಸಿಕ ನೆಮ್ಮದಿಯನ್ನ ಸಂಪೂರ್ಣವಾಗಿ ಕೆಡಿಸಿದ್ವು. ಈ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಅವರು ಸಿನಿಮಾಗಳ ಕಡೆಗೆ ಸರಿಯಾಗಿ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾವುದೇ ಒಬ್ಬ ಆಕ್ಟರ್ಗೆ ಮಾನಸಿಕ ನೆಮ್ಮದಿ ಇಲ್ದಿದ್ರೆ ಕ್ಯಾಮೆರಾ ಮುಂದೆ ನಟಿಸೋದು ತುಂಬಾ ಕಷ್ಟ ಆಗುತ್ತೆ. ಇದೇ ಟೈಮಲ್ಲಿ ಅವರ ದೇಹದ ಫಿಟ್ನೆಸ್ ಮತ್ತೆ ಲುಕ್ಸ್ ಕೂಡ ಮೊದಲಿನ ತರ ಇರಲಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಅವರು ಚಿತ್ರರಂಗದಿಂದ ಕೆಲವು ವರ್ಷಗಳ ಕಾಲ ಸಂಪೂರ್ಣವಾಗಿ ದೂರ ಉಳಿಬೇಕಾಗಿ ಬಂತು. ಚಿತ್ರರಂಗ ಎಷ್ಟು ಕಠಿಣ ಅಂದ್ರೆ ಇಲ್ಲಿ ಸಕ್ಸಸ್ ಇರೋವರೆಗೆ ಮಾತ್ರ ಜನರು ನೆನಪಲ್ಲಿ ಇಟ್ಕೊಳ್ತಾರೆ. ಈ ಕಹಿ ಸತ್ಯ ಪ್ರಶಾಂತ್ ಅವರ ಲೈಫಲ್ಲಿ ತುಂಬಾ ದೊಡ್ಡ ಪಾಠ ಕಲಿಸ್ತು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸಿನಿಮಾಗಳಲ್ಲಿ ನಟಿಸೋದು ಕಡಿಮೆ ಆದ್ಮೇಲೆ ಪ್ರಶಾಂತ್ ಅವರು ಸಂಪೂರ್ಣವಾಗಿ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆದ್ರು ಮತ್ತೆ ಅದರಲ್ಲಿ ಭೀಕರ ಯಶಸ್ಸನ್ನು ಕೂಡ ಕಂಡ್ರು. ಚೆನ್ನೈನ ಅತ್ಯಂತ ಪ್ರಮುಖ ಮತ್ತೆ ಪ್ರತಿಷ್ಠಿತ ಏರಿಯಾ ಆದ ಪಾಂಗಲ್ ಪಾರ್ಕ್ ನಲ್ಲಿ ಪ್ರಶಾಂತ್ ಅವರಿಗೆ ಸೇರಿದ್ದ ಒಂದು ಬೃಹತ್ ಮಲ್ಟಿ ಸ್ಟೋರಿ ಜ್ಯುವೆಲರಿ ಮಾರ್ಟ್ ಇದೆ. ಪ್ರಶಾಂತ್ ರಿಯಲ್ ಗೋಲ್ಡ್ ಟವರ್ ಹೆಸರಿನ ಈ ಬಿಲ್ಡಿಂಗ್ ಸೌತ್ ಇಂಡಿಯಾದಲ್ಲೇ ಅತ್ಯಂತ ದೊಡ್ಡ ಚಿನ್ನದ ಶೋರೂಮ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಸಿನಿಮಾದಲ್ಲಿ ಮಾರ್ಕೆಟ್ ಕಳ್ಕೊಂಡ್ರು ಬಿಸ್ನೆಸ್ ವರ್ಲ್ಡ್ ನಲ್ಲಿ ಇವರು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಸಖತ್ ರಿಚ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು. ಪ್ರಶಾಂತ್ ಕೇವಲ ನಟನೆಯನ್ನೇ ನಂಬಿ ಕೂರದೆ ರಿಯಲ್ ಎಸ್ಟೇಟ್ ಮತ್ತೆ ಡೈಮಂಡ್ ಬಿಸ್ನೆಸ್ ಅಲ್ಲೂ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಎಷ್ಟೇ ಸೋಲುಗಳು ಬಂದ್ರು ಪ್ರಶಾಂತ್ ಅವರು ತಮ್ಮ ಪ್ರಯತ್ನವನ್ನ ಮಾತ್ರ ಎಂದಿಗೂ ಕೈ ಬಿಡಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅವರು ಪೋಷಕ ಪಾತ್ರಗಳ ಮೂಲಕ ಮತ್ತೆ ವಿಭಿನ್ನ ಸಿನಿಮಾಗಳ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಿಂದಿಯ ಸೂಪರ್ ಹಿಟ್ ಸಿನಿಮಾ ಅಂಧಾಧುನ್ ರೀಮೇಕ್ ಅಂಧಗನ್ ಸಿನಿಮಾದಲ್ಲಿ ಪ್ರಶಾಂತ್ ನಟಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ಗೆ ಮತ್ತೆ ಕಷ್ಟಪಟ್ಟು ಮಾಡಿದ ಪಾತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆಯ ಅಪ್ರಿಸಿಯೇಷನ್ ಸಿಕ್ಕಿದೆ. ಇದಲ್ಲದೆ ದಳಪತಿ ವಿಜಯ್ ಅವರ ಬಿಗ್ ಬಜೆಟ್ ಸಿನಿಮಾ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಿತ್ರದಲ್ಲೂ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾಗಳ ಮೂಲಕ ಪ್ರಶಾಂತ್ ಮತ್ತೆ ದೊಡ್ಡ ಪರದೆಗೆ ಗ್ರ್ಯಾಂಡ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ಹಳೆ ಇಮೇಜ್ ಪಕ್ಕಕ್ಕಿಟ್ಟು ಈಗಿನ ಕಾಲಕ್ಕೆ ತಕ್ಕಂತೆ ಪೋಷಕ ಪಾತ್ರಗಳನ್ನ ಒಪ್ಕೊಳ್ತಾ ತಮ್ಮ ಕರಿಯರ್ ಅನ್ನ ಇಂಪ್ರೂವ್ ಮಾಡ್ಕೊಂತಾ ಇರೋದು ಅವರ ಮೆಚುರಿಟಿಯನ್ನ ತೋರಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹಳೆ ಹಾಡುಗಳು ಟ್ರೆಂಡ್ ಆಗ್ತಿರೋದು ಇವರ ಹೊಸ ಸಿನಿಮಾಗಳಿಗೆ ಒಂದು ದೊಡ್ಡ ಪ್ರಮೋಷನ್ ತರ ಹೆಲ್ಪ್ ಆಗ್ತಾ ಇವೆ. ಹಳೆ ತಪ್ಪುಗಳಿಂದ ಪಾಠ ಕಲಿತು ಪ್ರಶಾಂತ್ ಈಗ ಚಿತ್ರರಂಗದಲ್ಲಿ ತಮ್ಮದೇ ಆದ ಹೊಸ ಹಾದಿಯನ್ನ ಕಂಡ್ಕೊಳ್ತಾ ಇದ್ದಾರೆ. ಕಷ್ಟದ ದಿನಗಳನ್ನ ದಾಟಿ ಬಂದು ಮತ್ತೆ ಕ್ಯಾಮ್ರಾ ಮುಂದೆ ನಿಂತಿರೋ ಈ ಟಾಪ್ ಸ್ಟಾರ್ ಜರ್ನಿ ನಿಜಕ್ಕೂ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.